ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ಮನೋವಿಜ್ಞಾನದ ಪರಿಕಲ್ಪನೆಯನ್ನು ನಾನು ನನ್ನ ಓನ್ ವರ್ಡ್ಸ್ನಲ್ಲಿ ನಾನು ಶಾರ್ಟಾಗಿ ಬರೆದಿದ್ದೀನಿ. ಹೌದಾ, ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಮನೋವಿಜ್ಞಾನದ ಪರಿಕಲ್ಪನೆ ಯಾವ ರೀತಿ ಆಗ್ತದೆ ನೋಡ್ರಿ. ಇಲ್ಲಿ ಫಸ್ಟ್ ಪಾಯಿಂಟ್ 4 ಪಾಯಿಂಟ್ಸನ್ನು ತಂದಿದ್ದೀನಿ ನಾನು ಇಲ್ಲಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಡೆಕಾರ್ಟ್. ಹೌದು, ಕೆಂಟ್ ಇರಬಹುದು, JB ವ್ಯಾಟ್ಸನ್ ಇರ್ಬೋದು, ವಿಲ್ಹೆಲ್ಮ್ ವುಂಟ್ ಇರ್ಬೋದು, ಸಿಗ್ಮಂಡ್ ಫ್ರಾಯ್ಡ್ ಇರ್ಬೋದು. ಹೌದಾ, ಇವು ಎಲ್ಲರ ಬಗ್ಗೆ ಇಲ್ಲಿ ನಾನು ಪರಿಕಲ್ಪನೆಯನ್ನು ಹೇಳ್ತೀನಿ. ಮನೋವಿಜ್ಞಾನದ ಪರಿಕಲ್ಪನೆಯನ್ನು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಡೆಕಾರ್ಟ್ ಇವರು ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನ ಎಂದು ನಂಬಿದ್ದರು. ಫಸ್ಟಿಗೆ ಬರುವಂಥ ಮನೋವಿಜ್ಞಾನಿಗಳು ಯಾರು ಬರ್ತಾರೆ ಇಲ್ಲಿ? ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಡೆಕಾರ್ಟ್. ಇವರೇನು ತಿಳಿತಾರಪ್ಪ ಅಂತಂದ್ರೆ, ಮನೋವಿಜ್ಞಾನ ಅಂದರೆ ಏನು? ಇದು ಆತ್ಮದ ಅಧ್ಯಯನ ಅಂತ ನಂಬಿದ್ದರು. ಇದು ಕೆಂಟ್ ಇದ್ದವ ಏನು ಮಾಡ್ತಾನೆ, ಇದಕ್ಕೆ ಕ್ವಶನನ್ನು ರೇಸ್ ಮಾಡ್ತಾನೆ. ಹೌದಾ, ಏನು ಕ್ವಶನ್? ಆತ್ಮದ ಅಸ್ತಿತ್ವವನ್ನು ಪ್ರಶ್ನಿಸಿದವನು ಯಾರು? ಕೆಂಟ್ ಇದ್ದವ ಪ್ರಶ್ನೆ ಮಾಡ್ತಾನೆ. ಅವಾಗ ಈ ಆತ್ಮದ ಅಧ್ಯಯನ ಅನ್ನೋದು ಏನಾಗ್ತೈತಿ? ರಿಜೆಕ್ಟ್ ಆಗ್ತದೆ. ಹೌದಾ, ನೆಕ್ಸ್ಟ್ ಮನೋವಿಜ್ಞಾನ ಮನಸ್ಸಿನ ವಿಜ್ಞಾನ ಎಂದು ಕರೀತಾರೆ. ಮನೋವಿಜ್ಞಾನವನ್ನು ಏನಂತ ಕರೀತಾರೆ ಇಲ್ಲಿ? ಮನಸ್ಸಿನ ವಿಜ್ಞಾನ ಅಂತ ಕರೀತಾರೆ. ಇದಕ್ಕೆ ಯಾರು ಪ್ರಶ್ನೆಯನ್ನು ಎತ್ತಾರಪ್ಪ ಅಂದರೆ, JB ವ್ಯಾಟ್ಸನ್ ಇದ್ದವ ಪ್ರಶ್ನೆಯನ್ನು ಎತ್ತಿದಾಗ ಅದನ್ನು ಕೂಡ ತಿರಸ್ಕಾರ ಮಾಡಲಾಗ್ತದೆ. ಮನೋವಿಜ್ಞಾನ ಮನಸ್ಸಿನ ವಿಜ್ಞಾನ ಅನ್ನೋದನ್ನು ತಿರಸ್ಕಾರ ಮಾಡಲಾಗ್ತದೆ. ನೆಕ್ಸ್ಟ್ ವಿಲ್ಹೆಲ್ಮ್ ವುಂಟ್ ಇದ್ದವ ಪ್ರಜ್ಞಾನುಭವದ ಅಧ್ಯಯನ ಅಂತ ಹೇಳ್ತಾನೆ. ಮನೋವಿಜ್ಞಾನ ಅನ್ನೋದು ಒಂದು ಪ್ರಜ್ಞಾನುಭವದ ಅಧ್ಯಯನ ಅಂತ ಹೇಳ್ತಾನೆ. ವ್ಯಕ್ತಿಯ ಕ್ರಿಯೆ ಮತ್ತು ಆಲೋಚನೆ ಪ್ರಜ್ಞಾವಸ್ಥೆಯಲ್ಲಿ ನಡೆಯುವವು. ಇದನ್ನು ಯಾರು ಹೇಳ್ತಾರೆ? ವಿಲ್ಹೆಲ್ಮ್ ವುಂಟ್. ಪ್ರಜ್ಞಾನುಭವಕ್ಕೆ ಇವರು ಕೊಟ್ಟಂಥ ಒಂದು ವಿಧಾನ ಯಾವುದಪ್ಪ ಅಂತಂದರೆ ಅಂತರಾವಲೋಕನ ವಿಧಾನ ಸೂಕ್ತ ಎಂದು ವುಂಟ್ ಹೇಳ್ತಾನೆ, ವಿಲ್ಹೆಲ್ಮ್ ವುಂಟ್. ಹೌದಾ, ಇದಕ್ಕೆ ಕ್ವಶನನ್ನು ಯಾರು ರೇಸ್ ಮಾಡ್ತಾರಪ್ಪ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್. ಪ್ರಜ್ಞಾನುಭವವನ್ನು ಟೀಕಿಸ್ತಾನೆ, ಅದು ಕೂಡ ರಿಜೆಕ್ಟ್ ಆಗ್ತದೆ. ಹೌದಾ, ಸೊ ಲಾಸ್ಟಿಗೆ ಬರುವುದು ಯಾವುದಪ್ಪ ಅಂತಂದರೆ JB ವ್ಯಾಟ್ಸನ್. ಮನೋವಿಜ್ಞಾನ ವರ್ತನೆಯ ವಿಜ್ಞಾನ ಅಂತ ಕರೀತಾರೆ. ಯಾರ್ಯಾರು ಆಧುನಿಕ ಮನೋವಿಜ್ಞಾನಿಗಳು ಬರ್ತಾರೆ ಅವರೆಲ್ಲ ವರ್ತನವಾದಿಗಳಾಗಿರ್ತಾರೆ. ಇಲ್ಲಿಂದ ಹೊಸ ಮನೋವಿಜ್ಞಾನ ಇದ್ದಿದ್ದು ಏನಾಗ್ತೈತಿ? ವರ್ತನೆಯ ವಿಜ್ಞಾನವಾಗಿ ಪರಿವರ್ತನೆ ಹೊಂದದ. ಇದಿಷ್ಟು ಪರಿಕಲ್ಪನೆ, ಮನೋವಿಜ್ಞಾನದ ಪರಿಕಲ್ಪನೆ. ಪ್ಲೇಟೋ, ಅರಿಸ್ಟಾಟಲ್, ಡೆಕಾರ್ಟ್ದಿಂದ ಸ್ಟಾರ್ಟ್ ಆಗಿದ್ದು JB ವ್ಯಾಟ್ಸನ್ಗೆ ಬಂದು ಮುಟ್ತದೆ. ಹೌದಾ, ಸೊ ಇದು ಮನೋವಿಜ್ಞಾನದ ಇನ್ ಶಾರ್ಟ್ ಪರಿಕಲ್ಪನೆ. ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ತಿಳ್ಕೊಂಡಿರಿ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.